ಮಹಾನಗರ ಸರ್, ಇದರಲ್ಲಿ 10 ಮಹಾನಗರ ಪಾಲಿಕೆ ಅವರು ಅಟೆಂಡ್ ಆಗಿದ್ದಾರೆ. ಇವರು ನಮಗೆ ಸರಿಯಾಗಿ ಬೆಂಬಲ ಕೊಡೋ ಅನಿಸಿಕೆ ನಮಗೆ ಅನಿಸ್ತಾ ಇಲ್ಲ. ಇಷ್ಟು ಜನ ಬಂದ್ರು ಕೂಡ ಯಾರೋ ಒಂದು ದೊಡ್ಡವರು ಬಂದು ಇಲ್ಲಿ ನಮಗೆ ಯಾರು ನ್ಯಾಯ ಕೊಡೋದು ಕಾಣ್ತಾ ಇಲ್ಲ. ಇಲ್ಲಿ ನಮಗೊಂದು ಆರೋಗ್ಯ ಸಂಜೀವನಿ ಕೊಡ್ತಾ ಇಲ್ಲ. ಎಲ್ಲ ಪೌರ ಕಾರ್ಮಿಕರು ಇಡೀ ಸಿಟಿನ ಕ್ಲೀನ್ ಮಾಡೋದು ನಾವು, ಎಲ್ಲರೂ ಆರೋಗ್ಯ ಕಾಪಾಡೋದು ನಾವು. ನಮ್ಮ ಆರೋಗ್ಯ ಕಟ್ಟಿದ್ರೆ ನೋಡೋರು ಯಾರೂ ಇಲ್ಲ. ಇಲ್ಲಿ ನಮ್ಮ ಬೇಡಿಕೆಗಳು ಒಂದೂ ನೆರವೇರಿಸ್ತಾನೆ ಇಲ್ಲ ಇವರು. ಸರ್, ನಮ್ಗೆ KGD ಸಿಗ್ಬೇಕಾಗಿದೆ, ಅದನ್ನು ಮಾಡ್ತಾ ಇಲ್ಲ. ಆರೋಗ್ಯ ಸಂಜನೆ ಕಾರ್ಡ್ ಸಿಗ್ಬೇಕಾಗಿದೆ, ಅದನ್ನು ಕೊಡ್ತಾ ಇಲ್ಲ. 7th ಪೇ ಮಾಡಿದ್ದಾರೆ ಹೊರತು ಆ 7th ಪೇಗೆ ಬಟ್ ಆರ್ಡರ್ ಮಾಡಿದ್ದಾರೆ, ಅದಕ್ಕೆ ತಕ್ಕ ಪ್ರತಿಫಲ ನಮ್ಗೆ ಸಿಗ್ತಾ ಇಲ್ಲ. 15% ನಿಮ್ಮ ಕಾರ್ಪೊರೇಷನ್ ನಿಮ್ಮಿಂದಲೇ ನೀವೇ ತಗೊಳ್ರಿ ಅಂತ ಆರ್ಡರ್ ಹಾಕಿದ್ದಾರೆ. NPC ಕಟ್ ಮಾಡ್ತೀವಿ ಅಂತ ಹೇಳಿದ್ರು, ಅದನ್ನು ಮಾಡಿಲ್ಲ. ಇದಕ್ಕೆ ಹಿಂಗೆ ಮುಂದುವರೆದ್ರೆ ನಾವು ಮುಂದೆ ಇಲ್ಲಿಂದ ಡಿಸೈಡ್ ತಗೊಂಡು ಇಲ್ಲಿ ಯಾರು ದೊಡ್ಡವರು ಬಂದಿಲ್ಲ ಅಂದ್ರೆ ನಾವು ಮತ್ತೆ ನಮ್ಮೂರಿಗೆ ಹೋಗಿ, ನಮ್ದು ಬಳ್ಳಾರಿ, ನಮ್ಮೂರಿಗೆ ಹೋಗಿ ನಾವು ಮುಂದೆ ಇದನ್ನ ಕಂಟಿನ್ಯೂ ಆಗಿ ಮಾಡ್ಬೇಕಂತ ನಾವು ಡಿಸೈಡ್ ಮಾಡಿದೀವಿ. ಸರ್, ಇದು ಇನ್ನ ನಂಬಿಕೆ ಸಿಗೋ ಡೌಟ್ ನಮ್ಗಿದೆ ಸರ್. ನಂಬಿಕೆ ಸಿಗಲ್ಲ ಸರ್, ಇಲ್ಲಿ ಡೌಟ್ ಇದೆ. ಇನ್ನ ಮುಂದಕ್ಕೆ ಹೋಗುತ್ತೆ ಸರ್. ಹಿಂಗೆ ಸರ್, ಖುಷಿ ತಂದಿಲ್ಲ ಸರ್. ನಾವು ಸರ್ ಮುಂದೆ ಇವಾಗ ನೆಕ್ಸ್ಟ್ ಇನ್ನೊಂದೆರಡು ತಾಸಲ್ಲಿ ಡಿಸೈಡ್ ಆಗುತ್ತೆ. ಆದ್ಮೇಲೆ ನಮ್ಮ ಮುಂದೆ ನಿರ್ಧಾರ ನಾವು ತಗೊಂತೀವಿ ಸರ್. ಹೆಂಗೆ ಏನ್ ಕತೆ, ಏನ್ ಮಾಡೋದು ಏನಂತ. ನಮ್ಮ ಮಹಾನಗರ ಪಾಲಿಕೆಗಳು ಒಬ್ಬೊಬ್ರು ಅಧ್ಯಕ್ಷರಿದ್ದಾರೆ, ಅವರು ಮತ್ತೆ ಒಗ್ಗೂಡಾಗಿ ಮಾತಾಡಿ ನಾವು ಮುಂದೆ ಡಿಸಿಷನ್ ನಾವು ಮುಂದೆ ತಗೊಂತೀವಿ ಸರ್. ಸಮಾಲೋಚನೆ ಪ್ರಾರಂಭ ಕೂಡ ಆಗಿದೆ. ಸೊ ಬರುವ ದಿನಗಳಲ್ಲಿ ತಮ್ಮ ಬೇಡಿಕೆಗಳಲ್ಲಿ ಸುಮಾರು 78% ಇದೆ. ಅದಕ್ಕೆ ಪರಿಹರಿಸುವ ಎಲ್ಲ ಸೂಚನೆಗಳಿರುವುದರಿಂದ ತಾವೆಲ್ಲರೂ ಕೂಡ ಯಾವ ರೀತಿ ನಮಗೆ ಸರ್ಕಾರವನ್ನು ಬಿಟ್ಟು ತಮ್ಮ ಕೆಲಸಗಳನ್ನು ನಿರ್ವಹಿಸಿ ಸಾರ್ವಜನಿಕ ಆರೋಗ್ಯಕ್ಕೆ ಪೂರಕವಾಗಿ ವಾತಾವರಣವನ್ನು ಕಲ್ಪಿಸಿಕೊಟ್ಟಿದ್ದೀರಿ. ಅದೇ ಮುಂದೆ ಕೂಡ ಬಳಸಬೇಕು ಅಂತ ಹೇಳ್ತೀನಿ. ಹೆಚ್ಚಿನ ಜೀವನದ ಪಾಲಿಕೆ ಅಧಿಕಾರಿಗಳ ಗಮನಕ್ಕೆ ನಿನ್ನೆ ಮಾನ್ಯ ಮುಖ್ಯ ಆಯುಕ್ತರು ದೂರವಾಣಿ ಕರೆ ಮಾಡಿ ಕೇವಲ 1